ಫೆಬ್ರವರಿ 7ರಂದು ಕಾಂಗ್ರೆಸ್ನವರು ಧರಣಿ ಮಾಡ್ತಾ ಇದ್ದಾರೆ ದೆಹಲಿ ಸರಿಯಾಗಿ ಗಮನ ಬರ್ತಾ ಇಲ್ಲ. ನೋಡಿ, ಒಂದು ನಾನು ಹೇಳ್ತೀನಿ, ಪಾರ್ಲಿಮೆಂಟ್ ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಕಾಂಗ್ರೆಸ್ ಪಾರ್ಟಿ. ರಾಜ್ಯಸಭೆಯಲ್ಲಿ ಅವರು ಲೀಡರ್ ಆಫ್ ಅಪೋಸಿಷನ್ ಇದ್ದಾರೆ. ಈ ಎಲ್ಲ ವಿಚಾರಗಳನ್ನು ಇವತ್ತು ಡಿ ಕೆ ಸುರೇಶ್ ಇದ್ದಾರೆ. ಇದನ್ನು ಪಾರ್ಲಿಮೆಂಟ್ನಲ್ಲಿ ಮಾತಾಡ್ಬೋದಲ್ಲಂತೆ. ಖರ್ಗೆ ಅವರು ಪಾರ್ಲಿಮೆಂಟ್ನಲ್ಲಿ ಮಾತಾಡ್ಬೋದಲ್ಲಂತೆ. ಅಲ್ಲಿ ಯಾಕೆ ಮಾತಾಡೋದಿಲ್ಲ? ಇದು ಒಂದು ನೀತಿ ಆಯೋಗ ಅಂತಿದೆ ದೇಶಕ್ಕೆ. ನೀತಿ ಆಯೋಗ, ಹಿಂದೂ ಯೋಜನಾ ಆಯೋಗ ಅಂತಿತ್ತು ಕೇಂದ್ರದಲ್ಲಿ. ಇವೆಲ್ಲ ಗೈಡ್ಲೈನ್ಸನ್ನು ಫಿಕ್ಸ್ ಮಾಡುವಂಥದ್ದು ಯಾವ್ಯಾವ ಸ್ಟೇಟಿಗೆ ಅವರ ಉತ್ಪಾದನೆ, ಅವರ ಒಂದು ಡೆವಲಪ್ಮೆಂಟು, ಮತ್ತೊಂದು ಇವೆಲ್ಲ ಒಂದು ಗೈಡೆನ್ಸ್ ಇದೆ. ಆ ಗೈಡೆನ್ಸ್ ಪ್ರಕಾರನೇ ಅಲೋಕೇಶನ್ ಆಗ್ತಾವೆ ಗ್ರ್ಯಾಂಟ್ಸ್ಗಳನ್ನು. ಹೀಗಾಗಿ ಇಲ್ಲೇನಾದರೂ ಅನ್ಯಾಯ ಆಗಿದ್ದರೆ ಪಾರ್ಲಿಮೆಂಟ್ನಲ್ಲಿ ವಿಚಾರ ಮಾಡ್ಬೋದಾಗಿತ್ತು. ರಾಜ್ಯಸಭೆಯಲ್ಲಿ ಖರ್ಗೆಯವರೇ ಮಾತಾಡ್ಬೋದಾಗಿತ್ತು, ಡಿಬೇಟ್ ಮಾಡ್ಬೋದಾಗಿತ್ತು. ಡಿ ಕೆ ಸುರೇಶ್ ಅವರೇ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ಬೋದಾಗಿತ್ತು. ಅದು ಬಿಟ್ಟು ಮತ್ತು ನೀತಿ ಆಯೋಗದ ಸಭೆಗೆ ಮುಖ್ಯಮಂತ್ರಿಗಳು ಆಹ್ವಾನಿತರಿರ್ತಾರೆ, ಹಣಕಾಸು ಇಲಾಖೆ ಸಚಿವರು ಆಹ್ವಾನಿತರಿರ್ತಾರೆ. ಅಲ್ಲಿ ಹೋಗಿ ನಿಮ್ಮ ವಾದವನ್ನು ಯಾಕೆ ಮಂಡನೆ ಮಾಡೋದಿಲ್ಲ? ಹೀಗಾಗಿ ಪ್ರೊಟೆಸ್ಟ್, ದಿಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡ್ತೀವಿ. ಪಾರ್ಲಿಮೆಂಟ್ ನಡೀತಾ ಇದೆ. ಪಾರ್ಲಿಮೆಂಟಲ್ಲಿ ನಿಮ್ಮ ಕೂಗು ಹೇಳಬೇಕು. ನೀವು ಪ್ರೊಟೆಸ್ಟ್ ಮಾಡ್ತೀರಿ ಅಂತಂದರೆ ಅದಕ್ಕೆ ರಾಜಕೀಯ ಹಿನ್ನೆಲೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಫೆಬ್ರವರಿ 7ರಂದು ಕಾಂಗ್ರೆಸ್ನವರು ಧರಣಿ ಮಾಡ್ತಾ ಇದ್ದಾರೆ ದೆಹಲಿ ಸರಿಯಾಗಿ ಗಮನ ಬರ್ತಾ ಇಲ್ಲ. ನೋಡಿ, ಒಂದು ನಾನು ಹೇಳ್ತೀನಿ, ಪಾರ್ಲಿಮೆಂಟ್ ನಡೀತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ ಕಾಂಗ್ರೆಸ್ ಪಾರ್ಟಿ. ರಾಜ್ಯಸಭೆಯಲ್ಲಿ ಅವರು ಲೀಡರ್ ಆಫ್ ಅಪೋಸಿಷನ್ ಇದ್ದಾರೆ. ಈ ಎಲ್ಲ ವಿಚಾರಗಳನ್ನು ಇವತ್ತು ಡಿ ಕೆ ಸುರೇಶ್ ಇದ್ದಾರೆ. ಇದನ್ನು ಪಾರ್ಲಿಮೆಂಟ್ನಲ್ಲಿ ಮಾತಾಡ್ಬೋದಲ್ಲಂತೆ. ಖರ್ಗೆ ಅವರು ಪಾರ್ಲಿಮೆಂಟ್ನಲ್ಲಿ ಮಾತಾಡ್ಬೋದಲ್ಲಂತೆ. ಅಲ್ಲಿ ಯಾಕೆ ಮಾತಾಡೋದಿಲ್ಲ? ಇದು ಒಂದು ನೀತಿ ಆಯೋಗ ಅಂತಿದೆ ದೇಶಕ್ಕೆ. ನೀತಿ ಆಯೋಗ, ಹಿಂದೂ ಯೋಜನಾ ಆಯೋಗ ಅಂತಿತ್ತು ಕೇಂದ್ರದಲ್ಲಿ. ಇವೆಲ್ಲ ಗೈಡ್ಲೈನ್ಸನ್ನು ಫಿಕ್ಸ್ ಮಾಡುವಂಥದ್ದು ಯಾವ್ಯಾವ ಸ್ಟೇಟಿಗೆ ಅವರ ಉತ್ಪಾದನೆ, ಅವರ ಒಂದು ಡೆವಲಪ್ಮೆಂಟು, ಮತ್ತೊಂದು ಇವೆಲ್ಲ ಒಂದು ಗೈಡೆನ್ಸ್ ಇದೆ. ಆ ಗೈಡೆನ್ಸ್ ಪ್ರಕಾರನೇ ಅಲೋಕೇಶನ್ ಆಗ್ತಾವೆ ಗ್ರ್ಯಾಂಟ್ಸ್ಗಳನ್ನು. ಹೀಗಾಗಿ ಇಲ್ಲೇನಾದರೂ ಅನ್ಯಾಯ ಆಗಿದ್ದರೆ ಪಾರ್ಲಿಮೆಂಟ್ನಲ್ಲಿ ವಿಚಾರ ಮಾಡ್ಬೋದಾಗಿತ್ತು. ರಾಜ್ಯಸಭೆಯಲ್ಲಿ ಖರ್ಗೆಯವರೇ ಮಾತಾಡ್ಬೋದಾಗಿತ್ತು, ಡಿಬೇಟ್ ಮಾಡ್ಬೋದಾಗಿತ್ತು. ಡಿ ಕೆ ಸುರೇಶ್ ಅವರೇ ಪಾರ್ಲಿಮೆಂಟ್ನಲ್ಲಿ ಮಾತಾಡ್ಬೋದಾಗಿತ್ತು. ಅದು ಬಿಟ್ಟು ಮತ್ತು ನೀತಿ ಆಯೋಗದ ಸಭೆಗೆ ಮುಖ್ಯಮಂತ್ರಿಗಳು ಆಹ್ವಾನಿತರಿರ್ತಾರೆ, ಹಣಕಾಸು ಇಲಾಖೆ ಸಚಿವರು ಆಹ್ವಾನಿತರಿರ್ತಾರೆ. ಅಲ್ಲಿ ಹೋಗಿ ನಿಮ್ಮ ವಾದವನ್ನು ಯಾಕೆ ಮಂಡನೆ ಮಾಡೋದಿಲ್ಲ? ಹೀಗಾಗಿ ಪ್ರೊಟೆಸ್ಟ್, ದಿಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡ್ತೀವಿ. ಪಾರ್ಲಿಮೆಂಟ್ ನಡೀತಾ ಇದೆ. ಪಾರ್ಲಿಮೆಂಟಲ್ಲಿ ನಿಮ್ಮ ಕೂಗು ಹೇಳಬೇಕು. ನೀವು ಪ್ರೊಟೆಸ್ಟ್ ಮಾಡ್ತೀರಿ ಅಂತಂದರೆ ಅದಕ್ಕೆ ರಾಜಕೀಯ ಹಿನ್ನೆಲೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ.